ಹರೇ ಕೃಷ್ಣ. ಇವತ್ತು ವೃಂದಾವನದ ಒಂದು ದೇವಸ್ಥಾನದ ಬಗ್ಗೆ. ವೃಂದಾವನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ ಕೃಷ್ಣನಿಗೆ ಸಂಬಂಧಿಸಿದಂಥದ್ದು. ಅದರಲ್ಲಿ ಕೆಲವು ಪ್ರಮುಖವಾದ ದೇವಸ್ಥಾನಗಳಲ್ಲಿ ಒಂದು ಶ್ರೀ ರಾಧಾರಮಣ ದೇವಸ್ಥಾನ ಅಂತ. ವೈಯಕ್ತಿಕವಾಗಿ ನನಗೆ ತುಂಬ ಪ್ರಿಯವಾದ ಮಂದಿರ ಅದು ಕೂಡ. ಅದರಲ್ಲಿ ಆ ಶ್ರೀ ವಿಗ್ರಹ ಹೇಗೆ ಬಂತು ಅನ್ನೋದರ ಬಗ್ಗೆ. ಶ್ರೀರಂಗಮ್ಮಲ್ಲಿ ಒಬ್ಬರು ದೇವಸ್ಥಾನದಲ್ಲಿ ವೆಂಕಟ ಭಟ್ಟ ಅನ್ನೋರು ಒಂದು ಅರ್ಚಕರಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ. ಇದು ಸಾಧಾರಣ 500-550 ವರ್ಷಗಳ ಹಿಂದಿನ ಒಂದು ಸಂದರ್ಭ. ಅವರ ಮಗ ಒಬ್ಬ ವೆಂಕಟ ಭಟ್ಟರ ಮಗ ಒಬ್ಬರು ಗೋಪಾಲ ಭಟ್ಟ ಅಂತ ಇರ್ತಾರೆ. ಈ ಚಾತುರ್ಮಾಸದ ಸಮಯದಲ್ಲಿ ಸನ್ಯಾಸಿಗಳೆಲ್ಲ ಸಾಧಾರಣವಾಗಿ ಒಂದೇ ಕಡೆಯಲ್ಲಿ ಇರ್ತಾರೆ 4 ತಿಂಗಳು ಕಾಲ. ಅವರು ಅಷ್ಟು ಓಡಾಡೋದಿಲ್ಲ. ಈ ಒಂದು ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಶ್ರೀರಂಗಂಗೆ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅಂದರೆ ಕಲಿಯುಗದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ಒಂದು ಅವತಾರ. ಭಕ್ತನ ರೂಪದಲ್ಲಿ ಅವರು ಬಂದು ಕೃಷ್ಣನನ್ನು ಹೇಗೆ ಭಕ್ತಿಯ ಮೂಲಕ ಪಡೆಯಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವರೇ ಶ್ರೀ ಚೈತನ್ಯ ಮಹಾಪ್ರಭು. ಇವರು ತಮ್ಮ ಚಾತುರ್ಮಾಸವನ್ನು ಶ್ರೀರಂಗಮ್ಮನಲ್ಲಿ ಈ ವೆಂಕಟ ಭಟ್ಟರ ಮನೆಯಲ್ಲಿ ಕಳೀತಾರೆ. ಆಗ ಅವರಿಗೆ ಈ ಗೋಪಾಲ ಭಟ್ಟ ಅನ್ನುವ ಹುಡುಗ ಒಂದು 10-12 ವರ್ಷದ ಬಾಲಕ. ಅವನು ಇವರಿಗೆ ತುಂಬ ಸೇವೆಗಳನ್ನ ಮಾಡ್ತಾ ಇರ್ತಾನೆ. ಅವನು ಚೈತನ್ಯ ಮಹಾಪ್ರಭುಗಳು ಮಲಗಿದಾಗ ಅವರ ಪಾದಗಳನ್ನು ಒತ್ತುವುದಾಗಲಿ, ಅವರಿಗೆ ನೀರು ತಂದು ಕೊಡೋದಾಗಲಿ, ಇಂಥ ಅನೇಕ ಸೇವೆಗಳನ್ನ ಮಾಡ್ತಾ ಇದ್ದು ಚೈತನ್ಯ ಮಹಾಪ್ರಭುಗಳಿಗೆ ಅವ್ರನ್ನ ತುಂಬ ಇಷ್ಟ ಆಗ್ತಾ ಇರ್ತದೆ. ಅವನಿಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ಅವರಿಗೆ ಕೆಲವು ಸಲ ಊಟನೂ ಮಾಡಿಸಿದ್ದು ಉಂಟಂತೆ. ಆಮೇಲೆ 4 ತಿಂಗಳುಗಳು ಮುಗಿದು ಅವರು ವಾಪಸ್ ಹೊರಟಾಗ ಈ ವೆಂಕಟ ಭಟ್ಟರ ಮಗ ಗೋಪಾಲ ಭಟ್ಟ ಅನ್ನೋನು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ತುಂಬ ಹಠ ಮಾಡ್ತಾನೆ. ಆಗ ಅವರು ಹೇಳ್ತಾರೆ, ಇಲ್ಲ, ನೀನು ವೇದಶಾಸ್ತ್ರಗಳಲ್ಲೆಲ್ಲ ಪಾರಂಗತರಾದ ಮೇಲೆ ನಿನ್ನ ತಂದೆ ತಾಯಿಗಳು ಒಂದು ವಿಧಿವಶರು ಅಂತ ಆಮೇಲೆ ನೀನು ವೃಂದಾವನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಈ ಗೋಪಾಲ ಭಟ್ಟರು ಎಲ್ಲ ಶಾಸ್ತ್ರಗಳ ವೇದಾಧ್ಯಯನಗಳಲ್ಲೆಲ್ಲದರಲ್ಲೂ ಅವರು ಪಾರಂಗತರಾಗಿ ತಂದೆ ತಾಯಿಗಳನ್ನು ಅವರು ಕಳ್ಕೊಂಡ ಮೇಲೆ ಈ ಮೊದಲು ಹೇಳಿದ ಮಾತಿನಂತೆ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ಆಗ ಗೋಸ್ವಾಮಿಗಳು ಅಂತ ಅಂದರೆ ಶ್ರೇಷ್ಠ ಸನ್ಯಾಸಿಗಳು ಅಂತ ಅಲ್ಲಿ ರೂಪ ಸನಾತನ ಗೋಸ್ವಾಮಿ ಅಂತ ಇರ್ತಾರೆ. ಅವರ ಆಶ್ರಯದಲ್ಲಿ ಇವರು ಹೋಗ್ತಾರೆ. ಅವರೆಲ್ಲ ಸನ್ಯಾಸಿಗಳು ಆಗ ಹೇಗಿರ್ತಿದ್ರು ಅಂದರೆ ಯಾವುದೇ ಮನೆ ಮಠಗಳ ಆಶ್ರಯವನ್ನು ಅವರು ಪಡಿತಿರಲಿಲ್ಲ. ಕೇವಲ ಒಂದು ಮರದ ಕೆಳಗೆ ಅವರು ಬದುಕ್ತಾಯಿದ್ರು. ಆ ಒಂದೇ ಮರದ ಕೆಳಗೂ ಕೂಡ ಅವರು ಪರ್ಮನೆಂಟ್ ಆಗಿರಲ್ಲ. ಏಕೆಂದರೆ ಆ ಜಾಗದ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತದೆ ಅಂತ ಬದಲಾಯಿಸ್ತಾ ಇರ್ತಿದ್ರು. ಮತ್ತು ವೃಂದಾವನದಲ್ಲಿ ಆವಾಗ ತುಂಬ ಸಾಧುಗಳು, ಸನ್ಯಾಸಿಗಳು ಇಂಥವರೆಲ್ಲ ಇರ್ತಾಯಿದ್ರು. ಈ ವೃಜವಾಸಿಗಳು ಅಂದರೆ ವೃಂದಾವನದಲ್ಲಿ ವಾಸ ಮಾಡುವವರು ಅವರು ರೋಟಿ ಅಂತೇನೋ ಒಂದು ಮಾಡ್ತಾರೆ. ಅದನ್ನು ಅವರು ಬೆಳಿಗ್ಗೆ ತಯಾರಿಸುವಾಗ ಮೊದಲ ಭಾಗವನ್ನು ಹಸುಗಳಿಗೆ ಅವ್ರು ಕೊಡ್ತಾರೆ. ಆಮೇಲೆ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಆಮೇಲೆ ಉಳಿದ 1-2 ರೊಟ್ಟಿಗಳನ್ನು ಮನೆದು ಹೊರಗೆ ಒಂದು ಗೋಡೆಯಲ್ಲಿ ಒಂದು ಗೂಡು ಥರ ಅವ್ರು ಇಟ್ಕೊಂಡಿರ್ತಾರೆ. ಅದರಲ್ಲಿ ಅವರು ಒಂದು ಮಡಿಕೆ ಒಳಗೋ ಏನೋ ಇಡ್ತಾರೆ. ಈ ಸಾಧುಗಳು ಸನ್ಯಾಸಿಗಳೆಲ್ಲ ಹೀಗೆ ಅವರು ಸಂಚರಿಸ್ತಿರುವಾಗ ಅದನ್ನು ಅವರು ತಗೊಳ್ತಾರೆ. ಅವರು ಭಿಕ್ಷಾಟನೆ ಅಂತ ಹೇಳೋದಕ್ಕಿಂತ ಅದಕ್ಕೆ ಅಲ್ಲಿ ಮಧುಕರಿ ಅಂತ ಹೆಸರು. ಆ ಥರ ಅವರು ತೊಗೊಂಡು ಎಲ್ಲ ಮನೆಗಳಲ್ಲೂ ಆ ಥರ ಇಟ್ಟಿರ್ತಾರೆ. ಅವರು ತಗೊಳ್ಳೋದಾದರೂ ಅವರ ಆ ದಿನನಿತ್ಯಕ್ಕೆ ಬೇಕಾಗಿದ್ದಷ್ಟನ್ನು ಮಾತ್ರ ಅವ್ರು ತಗೊಳ್ತಾರೆ. 1-2-3 ಮನೆಗಳಲ್ಲಿ ತೊಗೊಂಡ್ರೆ ಅವರಿಗೆ ಸಾಕಾಗೋಗುತ್ತೆ. ಅವರು ಮತ್ತೆ ಒಲೆ ಊದಿ ಅಡುಗೆ ಮಾಡೋದು ಅಂಥದ್ದೆಲ್ಲ ಇರಲಿಲ್ಲ. ಅವರು ಆ ಸಮಯಗಳಲ್ಲೆಲ್ಲ ಗ್ರಂಥ ರಚನೆಗಳಲ್ಲಿ ಜನರಿಗೆ ಭಗವಂತನ ಕಥೆಗಳನ್ನು ಹೇಳೋದ್ರಲ್ಲಿ ಹಾಗೂ ಕೃಷ್ಣನ ಒಂದು ಸ್ಮರಣೆಯಲ್ಲಿ ಅವರೆಲ್ಲ ದಿನ ಕಳೀತಿದ್ದ ದೊಡ್ಡ ಗೋಸ್ವಾಮಿಗಳು. ಇಂಥ ಒಂದು ಸಂದರ್ಭದಲ್ಲಿ ಈ ಗೋಪಾಲ ಭಟ್ಟ ಗೋಸ್ವಾಮಿಯವರು ನೇಪಾಳಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ದರ್ಶನಕ್ಕೆ ಅಂತ ಅವರು ಹೋಗ್ತಾರೆ. ಅಲ್ಲಿ ನೇಪಾಳದಲ್ಲಿ ಹರಿಯುವ ನದಿಯ ಹೆಸರು ಗಂಡಕಿ ಅಂತ. ಆ ನದಿಯಲ್ಲಿ ಅವರು ಸ್ನಾನಕ್ಕೆ ಅಂತ ಹೋಗಿದ್ದಾಗ ಸ್ನಾನ ಎಲ್ಲ ಮುಗಿಸಿ ಅವರ ಕಮಂಡಲುವಲ್ಲಿ ಅವರು ನೀರನ್ನು ತೆಗೆದುಕೊಳ್ತಾರೆ. ಕಮಂಡಲು ಗೊತ್ತಲ್ಲ, ಸನ್ಯಾಸಿಗಳು ಹಿಡ್ಕೋತಾರೆ. ಅವರು ನೀರನ್ನು ಅದಕ್ಕೆ ತುಂಬಿಸ್ಕೊಳ್ಳುವಾಗ ತುಂಬ ಕಲ್ಲುಗಳು ಅದರೊಳಗೆ ಬರ್ತದೆ. ಇದೇನು ಕಲ್ಲುಗಳು ಬಂತಲ್ಲ ಇದರೊಳಗೆ ಅಂತ ಅವ್ರು ಮತ್ತೆ ಅದನ್ನು ಚೆಲ್ಲಿಬಿಟ್ಟು ಮತ್ತೆ ತುಂಬಿಸ್ಕೊಂಡ್ರು ಎಗೇನ್ ಕಲ್ಲುಗಳೇ ಬರ್ತದೆ. ಈ ಥರ 3-4 ಸಲ ರಿಪೀಟ್ ಆಗ್ತದೆ. ಅವ್ರಿಗೆ ಕಲ್ಲುಗಳೇ ಬಂದು ಕೂತ್ಕೊಳ್ಳುತ್ತೆ. ಈ ಗಂಡಕಿ ನದಿ ಯಾವುದಕ್ಕೆ ತುಂಬ ಪ್ರಸಿದ್ಧ ಅಂದರೆ ಈ ಸಾಲಿಗ್ರಾಮ ಶಿಲೆಗಳು ಅಂತ ಇರುತ್ತೆ
ತುಂಬ ಮನೆಗಳಲ್ಲಿ ಪೂಜಿಸ್ತಾರೆ ಆ ಶಿಲೆಗಳನ್ನ, ಸಾಕ್ಷಾತ್ ವಿಷ್ಣು ಅಂತ. ಇವು ಗಂಡಕಿ ನದಿಯಲ್ಲಿ ತುಂಬ ಹೆಚ್ಚಾಗಿ ಸಿಗುವಂಥದ್ದು. ಆದರೆ ಸಿಗುವ ಎಲ್ಲ ಕಲ್ಲುಗಳು ಸಾಲಿಗ್ರಾಮ ಶಿಲೆಗಳಲ್ಲ. ಅಲ್ಲಿ ಆ ಕಲ್ಲುಗಳಲ್ಲಿ ವಜ್ರಕೀಟ ಅನ್ನುವ ಒಂದು ಹುಳ ಈ ಕಲ್ಲನ್ನು ಕೊರೆದು 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 ಕೆಲವು ಆಕೃತಿಗಳನ್ನ ಮಾಡಿರ್ತದೆ. ಅದು ಎಷ್ಟು ಹೋಲ್ತದೆ ಅಂದರೆ ಭಗವಂತನ ವರಹಾವತಾರ, ನರಸಿಂಹಾವತಾರ, ಕೂರ್ಮಾವತಾರ ಇವೆಲ್ಲ ಅತೀ ಸ್ಪಷ್ಟವಾಗಿ ಆ ಶಿಲೆಗಳಲ್ಲಿ ಈ ಹುಳಗಳು ಕೊರೆದಿರ್ತದೆ. ಹಾಗೆ ಸರಿಯಾಗಿ ಅದರ ಚಿಹ್ನೆಗಳು ಇದ್ದಿದ್ದನ್ನು ಮಾತ್ರ ಪೂಜಿಸಲಿಕ್ಕೆ ಅರ್ಹ ಅಂತ ತೊಗೊಂಡು ಬರ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಅವರಿಗೆ ಆ ಶಿಲೆಗಳು ಅಷ್ಟು ಸಿಕ್ಕಿ ಅದನ್ನು ಅವರು ತೊಗೊಂಡು ಬರ್ತಾರೆ ವೃಂದಾವನಕ್ಕೆ ತೊಗೊಂಡು ಬಂದು ಅವರು ಅದನ್ನು ಎಲ್ಲಿ ಇಡೋದು, ಅವರು ಬಟ್ಟೆ ಒಳಗೆ ಗಂಟು ಕಟ್ಟಿ ಒಂದು ಅವರು ಇರುವ ಮರದಕ್ಕೆ ನೇತಾಕ್ತಾರೆ ಅವರು. ಹಾಗೆ ಅವರು ಬೆಳಿಗ್ಗೆ ಅದನ್ನು ಹಾಸ್ಬಿಟ್ಟು ಅದಕ್ಕೇನೋ ಒಂದು ಸ್ವಲ್ಪ ಪೂಜೆಗಳನ್ನೆಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಮತ್ತೆ ಗಂಟು ಕಟ್ಟಿ ಅವರು ಅಲ್ಲೇ ಇಡಬೇಕು, ಅವರಿಗೆ ಬೇರೆ ಎಲ್ಲೂ ಜಾಗ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಾಪಾರಿ ಬರ್ತಾನೆ ಅವ್ರ ಹತ್ರ. ಅವರು ಇವರೆಲ್ಲ ಕೃಷ್ಣನ ಇಟ್ಕೊಂಡಿರ್ತಾರೆ ಅಂತ ಅವನು ಯೋಚನೆ ಮಾಡಿ ಕೃಷ್ಣನಿಗೆ ಅಲಂಕರಿಸಿ ಇದರಲ್ಲಿ ಅಂತ ಸ್ವಲ್ಪ ಒಡವೆಗಳು, ಸ್ವಲ್ಪ ಒಂಥರ ಬಟ್ಟೆಗಳನ್ನೆಲ್ಲ ಕೊಡ್ತಾನೆ. ಆಗ ಇವ್ರು ಹೇಳ್ತಾರೆ, ನನ್ನ ಹತ್ರ ಆ ಥರ ಏನೂ ಇಲ್ಲ, ನನ್ನ ಹತ್ರ ಬರೀ ಶಿಲೆಗಳಿರೋದು, ಅದಕ್ಕೆ ನಾನು ಏನು ತಾನೇ ಅಲಂಕಾರ ಮಾಡ್ಬೋದು, ನನಗೆ ಬೇಡ ಅಂತ. ಇಲ್ಲ ಇಟ್ಕೊಳ್ಳಿ ಅಂತ ಅವನು ಹೊಟ್ಟೋಗ್ಬಿಡ್ತಾನೆ. ಇವ್ರಿಗೆ ಆ ದಿನ ರಾತ್ರಿ ಮಾತ್ರ ತುಂಬ ಅನಿಸ್ತದೆ, ನನಗೆ ಒಂದು ಕೃಷ್ಣನ ವಿಗ್ರಹ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾನು ಇದನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಬೋದಿತ್ತಲ್ಲ ಅಂತ ಅವರಿಗೆ ಒಂದು ಒಳಗೆ ಒಂದು ಆಸೆ ಅಂತೂ ಖಂಡಿತ ಬರುತ್ತೆ. ಮಾರನೇ ದಿನ ಬೆಳಿಗ್ಗೆ ಇವರು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಅವರು ಮರದಲ್ಲಿ ಕಟ್ಟಿದ ಗಂಟನ್ನು ತೆಗೆದು ಪೂಜಿಸಬೇಕಲ್ಲ, ಹಾಗೆ ತೆಗೆದು ನೋಡಬೇಕಾದ್ರೆ ಅದರಲ್ಲಿ ಒಂದು ಶಿಲೆ ವಿಗ್ರಹ ರೂಪವನ್ನು ತಾಳಿರುತ್ತೆ. ಸಾಧಾರಣ 1 ಅಡಿಯಷ್ಟು ಉದ್ದ ಇರ್ಬೋದು, ಅಷ್ಟು ಮುದ್ದಾದ ಕೃಷ್ಣನ ವಿಗ್ರಹವಾಗಿ ಮಾರ್ಪಾಟಾಗಿರುತ್ತೆ. ಅವರಿಗೆ ಎಷ್ಟು ಸಂತೋಷ ಆಗಿರುತ್ತಂದರೆ ಅವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಎಲ್ಲ ಬೇರೆ ಬೇರೆ ಸನ್ಯಾಸಿಗಳನ್ನೆಲ್ಲ ಕರೆದು ತೋರಿಸ್ತಾರೆ. ಶಿಲೆ ಕೃಷ್ಣನ ರೂಪವನ್ನು ತಾಳಿದೆ, ತ್ರಿಭಂಗಿಯಲ್ಲೇ ಇದೆ, ಪುಟ್ಟ ಕೃಷ್ಣ ಇಷ್ಟೇ ಎತ್ತರ ಇದೆ. ಅವರಿಗೆಲ್ಲರಿಗೂ ಅದನ್ನು ನೋಡಿ ತುಂಬ ಆಶ್ಚರ್ಯ, ತುಂಬ ಸಂತೋಷ ಎಲ್ಲರಿಗೂ ಆಗುತ್ತೆ. ಶಿಲೆಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಸಾಲಿಗ್ರಾಮದಿಂದ ಶಿಲೆಯಿಂದನೇ ಆಗಿರುವಂಥದ್ದು ಅಂತ. ಅವ್ರಿಗೆ ಕೃಷ್ಣ ಬಂದ ಸಂತೋಷವನ್ನು ತುಂಬ ಒಂಥರ ಎಲ್ಲರಿಗೂ ಅದನ್ನು ಉತ್ಸವ ಥರ ಮಾಡಬೇಕು ಅಂತ. ದುಡ್ಡಿದೆಯಾ ಇದನ್ನೆಲ್ಲ ಮಾಡಲಿಕ್ಕೆ? ದುಡ್ಡಿಲ್ಲ. ಆಮೇಲೆ ಪೇಟೆ ಬೀದಿಗಳಲ್ಲಿ ಹೋಗಿ ಎಲ್ಲ ವ್ಯಾಪಾರಿಗಳಿಂದ ಅವರು ದಿನಸಿ ಸಾಮಾನುಗಳನ್ನು, ಹಣ್ಣು, ಹಾಲು, ಮೊಸರು ಇತ್ಯಾದಿಗಳು, ಒಣ ಹಣ್ಣುಗಳು ಎಲ್ಲವನ್ನು ಅವರು ತೆಗೆದುಕೊಂಡು ಬಂದು ದೊಡ್ಡ ಒಂದು ಔತಣವನ್ನು ಏರ್ಪಡಿಸ್ತಾರೆ ಅವರಿಗೆ ಕೃಷ್ಣ ಸಿಕ್ಕಿದ್ದಕ್ಕೆ. ಆಮೇಲೆ ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಅವರ ವೃಂದಾವನದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಅವನಿಗೆ ರಾಧಾರಮಣ ಅಂತ ಹೆಸರಿಡ್ತಾರೆ ಅವರು. ಆಮೇಲೆ ಅವನಿಗೊಂದು ಪುಟ್ಟ ಮಂದಿರವನ್ನು ಊರ ಜನರ ಸಹಾಯದಿಂದ ಅವರು ನಿರ್ಮಿಸಿ ಅದರಲ್ಲಿ ರಾಧಾರಮಣನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆದರೆ 15 ದಿನ ಆಯ್ತಾ ಬಂತು, ಇಲ್ಲಿ ವ್ಯಾಪಾರಿಗಳಿಗೆ ದುಡ್ಡು ಕೊಡಬೇಕು, ಹೇಗೆ ಕೊಡೋದು? ಇವರೇನೋ ಭಿಕ್ಷೆ ಆಹಾರ ಮಾತ್ರ ತೊಗೊಂಬರ್ತಾರೆ, ದುಡ್ಡು ಯಾರನ್ನು ಕೇಳೋದಿಲ್ಲ ಇವರೆಲ್ಲ. ಹೇಗೆ ಕೊಡೋದು? ಮಾತು ಕೊಟ್ಟಿದ್ದಾರೆ 15 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ. ಅವರು ಹೋಗ್ಬಿಟ್ಟು ಹೇಳ್ತೀನಿ, ಇನ್ನೂ 15 ದಿನ ಸಮಯ ಕೇಳ್ತೀನಿ ಅಂತ ಹೋಗಿ ಆ ವ್ಯಾಪಾರಿಗಳ ಹತ್ರ ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ಸಮಯ ತಗೊಳ್ತೀನಿ. ಯಾಕೆ ಹಾಗೆ ಹೇಳ್ತೀರಾ? ನೆನ್ನೆ ಅಷ್ಟೇ ಬಂದು ನೀವು ಕೊಟ್ಟು ಹೋಗಿದ್ದೀರಲ್ಲ, ನೀವಿನ್ನೂ ಕೊಡುವಂಥದ್ದು ಏನೂ ಇಲ್ಲ ಅಂತ. ಇವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ನೋಡಿದರೆ ಪ್ರತಿ ಅಂಗಡಿಯವರು ಹಾಗೆ ಹೇಳ್ತಿದ್ದಾರೆ, ನಿನ್ನೆ ಅಷ್ಟೇ ಬಂದು ಕೊಟ್ಟು ಹೋದ್ರಲ್ಲ, ಇನ್ಯಾವುದು ಬಾಕಿ ಇಲ್ಲ ಅಂತ ಹೇಳ್ತಾರೆ. ಸಾಕ್ಷಾತ್ ಕೃಷ್ಣನೇ ಗೋಪಾಲ ಭಟ್ಟನ ರೂಪದಲ್ಲಿ ಹೋಗಿ ಇವರೆಲ್ಲರ ಹಣವನ್ನು ಕೊಟ್ಟು ಬಂದಿದ್ದಾನೆ. ಎಷ್ಟು ಭಗವಂತ ಒಂದು ಭಕ್ತನ ಒಂದು ಇದಕ್ಕೆ ಪ್ರತಿಕ್ರಿಯಿಸ್ತಾನೆ ಅಂತ ನಾವಿಲ್ಲಿ ಕಾಣ್ಬೋದು. ಅದರಲ್ಲಿ ಹೇಳ್ತಾರೆ, ಒಂದು ಶ್ಲೋಕದಲ್ಲಿ ಇದನ್ನು ವಿವರಿಸ್ತಾರೆ. ಸಾಧುವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮತ್ ಅನ್ಯತೇನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ ಅಂತ. ಯಾವ ಶುದ್ಧ ಭಕ್ತರು ನನ್ನನ್ನು ಹೃದಯದಲ್ಲಿಟ್ಟು ಆರಾಧಿಸ್ತಾರೋ ಅವರು ನನ್ನ ಹೃದಯದಲ್ಲೂ ಕೂಡ ಇರ್ತಾರೆ. ಅವರನ್ನು ಬಿಟ್ಟು ನಾನಿರಲಿಕ್ಕಾಗಲ್ಲ, ನಾನು ಅವ್ರನ್ನ ಮರೀಲಿಕ್ಕೂ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ಇಲ್ಲಿ ಅವನು ಮಾಡಿ ತೋರಿಸಿರ್ತಾನೆ. ಈ ರೀತಿ ಅವರು ಭಕ್ತರ ಅಲ್ಲಿನ ಜನರ ಸಹಾಯದಿಂದ ಒಂದು
ಚೆನ್ನಾಗಿರುವ ಮಂದಿರವನ್ನೇ ನಿರ್ಮಿಸಿ ಅಲ್ಲಿ ಎಲ್ಲ ಅವನಿಗೆ ಪೂಜೆಗಳು ಎಲ್ಲವನ್ನೂ ನಡೆಯುವಂತೆ ಮಾಡ್ತಾರೆ. ಮತ್ತು ಅವನಿಗೆ ನೈವೇದ್ಯಕ್ಕಿಂತ ಅವರ ಒಂದು ಮಂತ್ರಶಕ್ತಿಯಿಂದ ಅವರು ಅಗ್ನಿಯನ್ನು ಸೃಷ್ಟಿಸ್ತಾರೆ ಈ ಗೋಪಾಲ ಭಟ್ಟ ಗೋಸ್ವಾಮಿ. ಆ ಅಗ್ನಿ 500 ವರ್ಷಗಳಿಂದ ಈಗಲೂ ಉರಿತಾ ಇದೆ. ಆ ರಾಧಾರಮಣಿಗೆ ಬೆಳಿಗ್ಗೆ ಅಗರಬತ್ತಿಯಿಂದ ಮತ್ತು ಮಂಗಳಾರತಿ ಎಲ್ಲ ಮಾಡ್ತಾರಲ್ಲ, ಆ ದೇವಸ್ಥಾನದೊಳಗೆ ಯಾವುದೇ ಬೆಂಕಿ ಪೆಟ್ಟಿಗೆಗಳಾಗಲಿ, ಮ್ಯಾಚ್ ಬಾಕ್ಸ್ ಅಥವಾ ಗ್ಯಾಸ್ ಯಾವುದೂ ಇಲ್ಲ. ಎಲ್ಲವನ್ನ ಆ ಅಗ್ನಿಯಿಂದನೇ ತಗೊಂಡು ಬಂದು ಮಾಡ್ತಾರೆ. ಆ ಅಗ್ನಿಯಲ್ಲೇ ಅವನಿಗೆಲ್ಲ ನೈವೇದ್ಯಗಳು ಈಗಲೂ ನಡೀತಾ ಇರೋದು. ಆವಾಗ ಹಚ್ಚಿದ್ದು ಇವಾಗಲೂ ಆರಿಲ್ಲ. ಸೊ ಹಾಗೆ ವಿಶೇಷವಾದ ಒಂದು ದೇವಸ್ಥಾನ ಶ್ರೀ ರಾಧಾರಮಣ ಮಂದಿರ. ಅವನು ಒಂದು ಸಲ ಧರಿಸಿದ ಬಟ್ಟೆಗಳನ್ನು ಕೂಡ ಮತ್ತೆ ಹಾಕೋದಿಲ್ಲ, ಪ್ರತಿದಿನವೂ ಹೊಸ ಬಟ್ಟೆ. ಅವನಿಗೆ ಹೊಲಿದ ಬಟ್ಟೆಗಳನ್ನು ಟ್ರೇಯಲ್ಲಿ ಹೀಗೆ ತೊಗೊಂಡು ಬರ್ತಾರೆ ಅವನ ಮುಂದೆ. ಅವನು ಎಷ್ಟು ಮುಖದಲ್ಲಿ ಅವನ ಬಾಯಿಯ ಒಳಗಿಂದ 2 ಹಲ್ಲುಗಳು ಕೂಡ ಕಾಣ್ತದೆ ಆ ಶಿಲೆಯಲ್ಲಿ. ಅವನು ಕೆಲವು ಸಲ ಹಲ್ಲು ಕಾಣಲ್ಲ, ಕೆಲವು ಸಲ ಕಾಣಿಸುತ್ತೆ. ಆ ಪೂಜಾರಿಗಳಿಗೆ ಗೊತ್ತಾಗುತ್ತೆ ಅವನಿಗೆ ಬಟ್ಟೆ ಬೇಕಾ ಬೇಡವಾ ಅಂತ. ಕೆಲವು ಸಲ ಅವ್ರು ಹಾಕೋದೇ ಇಲ್ಲ, ಅವ್ರಿಗೆ ಗೊತ್ತಾಗುತ್ತಂತೆ ಯಾವ ಬಟ್ಟೆನೂ ಬೇಡ ಅಂತ. ಅವನು ಪುಟ್ಟ ಒಂದು ಲಂಗೋಟಿಯಲ್ಲೇ ಇರ್ತಾನೆ. ಆ ರೀತಿ ತುಂಬ ವಿಶೇಷವಾದ ಒಂದು ರಾಧಾರಮಣ. ಅವನು ಇಡೀ ವೃಂದಾವನದ ದೇವಸ್ಥಾನಕ್ಕೆ ಹೋಲಿಸಿದರೆ ಅತ್ಯಂತ ಪುಟ್ಟ ಶ್ರೀ ವಿಗ್ರಹ ಈ ರಾಧಾರಮಣ. ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಆಕರ್ಷಿಸುವಂಥವನು ಹಾಗೂ ಅತೀ ಹೆಚ್ಚಿನ ಭಕ್ತರು ಉಳ್ಳವನು ಈ ರಾಧಾರಮಣ. ಹರೇ ಕೃಷ್ಣ. ಜಯ ಜಯ ರಾಧಾರಮಣ ಹರಿ ಬೋಲ್, ಜಯ ಜಯ ರಾಧಾರಮಣ.